ನಮಸ್ಕಾರ ವೀಕ್ಷಕರೇ. ನೋಡಿ, ನಿಮ್ಮ ಮನೆಯಲ್ಲಿ ಏನೋ ಒಂದು ತೊಂದರೆ ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇರುತ್ತೆ ಅನ್ನೋದಾದರೆ, ಅಂದರೆ ಯಾರೋ ಒಂದು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಅಂತ ನಿಮ್ಗೆ ಅನಿಸಿದ್ರೆ, ಆ ಥರ ಡೌಟ್ ಇದ್ದರೆ, ಇದರಿಂದ ಶತ್ರುಕಾಟ ನಿಮಗೆ ಹೆಂಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಮನೆಯಲ್ಲಾಗುವಂಥ ಬೆಳವಣಿಗೆಗಳ ಮೇಲೆ ಅಲ್ವಾ. ಅಂಥ ಟೈಮಲ್ಲಿ ವೀಕ್ಷಕರೇ, ಏನೋ ಒಂದು ಮಾಟ ಮಂತ್ರ ಆಗಿದೆ, ನಮ್ಮ ಮನೇಲಿ ಪ್ರಯೋಗ ಆಗಿದೆ, ಅದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತೇನಾದ್ರು ಇದ್ದರೆ, ಈ ಒಂದು ಸರಳ ಸುಲಭ ತಂತ್ರವನ್ನು ನೀವು ಮನೆಯಲ್ಲೇ ಕೂತು ಮಾಡಿ, ಇದಾದ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ, ಅಂದರೆ ಒಂದು 3 ದಿನದೊಳಗಡೆ ಆ ಒಂದು ನೆಗೆಟಿವ್ ಎನರ್ಜಿ ನಿಮ್ಮಿಂದ ದೂರ ಹೊರಟೋಗುತ್ತೆ. ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಒಂದು ಈ ಪತ್ರಾಜಲೆ ಅಥವಾ ಈ ಪಲಾವ್ ಎಲೆ ಅಂತ ಹೇಳ್ತಾರಲ್ಲ, ಅದ್ರ ಮೇಲೆ ಯಾರು ನಿಮಗೆ ಮಾಡಿಸಿರ್ತಾರೆ ಮಾಟ ಮಂತ್ರ ಅನ್ನೋ ಡೌಟ್ ಇರುತ್ತೋ ಅವ್ರ ಹೆಸರನ್ನು ಬರ್ಕೊಳ್ಳಿ. ಒಂದು ಹಿಡಿ ಉಪ್ಪು ಹಾಕ್ಕೊಳ್ಳಿ. 2 ಲವಂಗವನ್ನು ಈಗ ಹೆಸರು ಮೇಲೆ ನಾನು ಏನು ಸೂಚಿಸಿದ್ದೀನಿ ಆ ಹೆಸರು ಕಡೆ ಇಟ್ಬಿಡಿ. ಇಟ್ಟಾದ ನಂತರ ಇದನ್ನು ಎಲ್ಲವನ್ನ ಕೂಡ ತೊಗೊಂಡು ಹೋಗಿ ಶುಕ್ರವಾರ ಅಥವಾ ಮಂಗಳವಾರ ಮುಸ್ಸಂಜೆಲಿ ನೀವು ಕೆಲಸ ಮಾಡಬೇಕಾಗತ್ತೆ. ಇದನ್ನು ತೊಗೊಂಡು ಹೋಗಿ ಯಾರೂ ನೋಡದೇ ಇರುವಂತಹ ಸ್ಥಳಕ್ಕೆ ಹೋಗ್ಬಿಟ್ಟು ಸುಟ್ಟು ಹಾಕ್ಬಿಟ್ಟು ಬಂದುಬಿಡಿ. ಬಂದ ಮೇಲೆ ನಾನು ಒಂದು ಮಂತ್ರವನ್ನು ತೋರಿಸ್ತೀನಿ ನೋಡಿ. ಈ ಮಂತ್ರವನ್ನು 21 ಬಾರಿ ಜಪಿಸಿ. ಇದಾದ ಕೇವಲ 3 ದಿನದಲ್ಲಿ ಅವ್ರು ಎಂಥದ್ದೇ ಸ್ಟ್ರಾಂಗ್ ಮಾಟ ಮಂತ್ರ ಮಾಡಿಸಿದ್ರು, ಕಲಹಗಳು ಏರ್ಪಡಲಿ ಅಂತ ಮಾಡಿದರು, ಆ ಶತ್ರುಗಳೇ ನಾಶವಾಗಿ ಹೋಗ್ತಾರೆ. ನಿಮಗೆ ಮಾತ್ರ ಇನ್ಯಾವುದೇ ಮಾಟ ಮಂತ್ರಗಳು ನಿಮಗೆ ತಲುಪೋದಿಲ್ಲ. ಇವಿಷ್ಟು ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಮಂಗಳವಾರ ಅಥವಾ ಶುಕ್ರವಾರ ಮುಸ್ಸಂಜೆಯಲ್ಲಿ. ಇದಿಷ್ಟು ಮಾಡಿಬಿಟ್ರೆ ನಿಮ್ಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ವೀಕ್ಷಕರೇ. ಇನ್ನೂ ಯಾವ ಥರ ಜಾಸ್ತಿ ಕಾಟಗಳಾಗ್ತಾ ಇದೆ ಮನೆಯಲ್ಲಿ, ಇದರಿಂದ ಕಲಹಗಳು ಏರ್ಪಡ್ತಾ ಇದೆ, ಯಾರಿಗೋ ಮನೇಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಅಂತೆಲ್ಲ ಅನಿಸಿದ್ರೆ ಗುರೂಜಿಯವ್ರ ನಂಬರ್ ಕರೆ ಮಾಡಿ. ಗುರೂಜಿಯವರು ಏನೆಲ್ಲ ಸಾತ್ವಿಕ ಪರಿಹಾರಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳ್ಕೊಡ್ತಾರೆ. ಜೊತೆಗೆ ಈ ತಂತ್ರವನ್ನು ಮಾಡಬೇಕಾದ್ರೆ ಯಾರು ನೋಡಬಾರ್ದು, ಒಳ್ಳೆಯ ಕೆಲಸಕ್ಕೋಸ್ಕರ ಮಾತ್ರ ಮಾಡಿ ವೀಕ್ಷಕರೇ.